ನಮಸ್ಕಾರ ವಿದ್ಯಾರ್ಥಿಗಳೇ, ಗಣೇಶ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KCET ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ. ಓಕೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರುವಾಗ ಈಗೆಲ್ಲನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಬಂದಿದೆ. ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೂ ಕೂಡ ಗೊಂದಲ ಇದೆ. ಆ್ಯಂಡ್ ಈ ಸಾರ್ತಿ ಕೌನ್ಸಿಲಿಂಗಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತದೆ, ನಿಮಗೂ ಕೂಡ ಗೊತ್ತಿರುವಾಗೆ ಅದೆಲ್ಲ ಏನೇನು ಆಗ್ತದೆ, ಈ ಸಾರ್ತಿ ಯಾವ ರೀತಿ ಇರಬಹುದು ಅಂತಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮೊಂದು ಹಾಕುವಂಥ ವೀಡಿಯೋಸ್ಗಳು ಪ್ರತಿಯೊಂದು ಕೂಡ ನಿಮ್ಗೆ ಏನಾದರೂ ಒಂದು ಹೇಳ್ತಾ ಇರುತ್ತೆ. ಓಕೆ, ಹಂಗಾಗಿ ಅಟ್ಲೀಸ್ಟ್ 2x ಇಟ್ಕೊಂಡಾದರೂ ಕೇಳಿ ನಮ್ಮ ವೀಡಿಯೋಸ್ ಅರ್ಥ ಆಗ್ತವೆ. ಆ್ಯಂಡ್ ಮುಂದೆ ಬರ್ತಕ್ಕಂಥ ವೀಡಿಯೋಸ್ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾ ಇರ್ತವೆ. ಸೊ ಹಂಗಾಗಿ ನೋಡ್ತಾ ಹೋಗಿ ಸ್ನೇಹಿತರೆ. ಈಗ ಹೇಳುವಾಗ ಈಗ ಏನೆಲ್ಲ ಕೌನ್ಸಿಲಿಂಗಲ್ಲಿ ಬದಲಾವಣೆಗಳು ಆಗಬಹುದು ಓಕೆ ಹೇಳ್ತದೆ. ಮೊದಲನೇದಾಗಿ ಒಂದು ಗೊತ್ತಿರುವಾಗ ಈ ಸರ್ತಿ ಸೀಕ್ರೆಟ್ ಕೀ ಅನ್ನೋದು ಏನು ಕರಿತೀವಿ, ಸೀಕ್ರೆಟ್ ಕೀ ಬಂದುಬಿಟ್ಟು ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಒಂದು QR ಕೊಟ್ಟಿದ್ದಾರೆ. ಆ QR ಕೋಡ್ ಮತ್ತು ಒಂದು ಅವರು ಓಕೆ ಒಂದು ಗೊತ್ತಿರುವಾಗ ಪಬ್ಲಿಕ್ ಟಿವಿಯಲ್ಲಿ ಬಂದುಬಿಟ್ಟು ಈಗ ಡೈರೆಕ್ಟರ್ ಪ್ರಸನ್ನ ಸರ್ ಏನು ಹೇಳಿದಾರೆ ಅಂತಂದ್ರೆ KA ಡೈರೆಕ್ಟ್ರು ಈ ಸರ್ತಿ ಫೇಸ್ ರೆಕಗ್ನಿಷನ್ ಮಾಡ್ತೀನಿ ಅಂತಂದು, ಅಂದರೆ ಫೇಸ್ ರೆಕಗ್ನಿಷನ್ ಮಾಡಿ ಆಪ್ಷನ್ ಎಂಟರ್ ಲಾಗಿನ್ ಕೊಡ್ತೀನಿ ಅಂತ ಹೇಳಿದಾರೆ. ಆ್ಯಂಡ್ ನನಗೆ ಒಂದು ಈ ಸರ್ತಿ ಅಂದರೆ QR ಕೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಫೇಸ್ ರೆಕಗ್ನಿಷನ್ ಕೂಡ ಕೊಡ್ಬೋದು. ಆ್ಯಂಡ್ OTP ಬೇಸ್ಡ್ ಮೇಲೇನು ಕೂಡ ಕೊಡ್ಬೋದು. ಓಕೆ ಹೇಳ್ತಂದರೆ ಈ ರೀತಿ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು. ಇದೇ ರೀತಿ ಆಗಬೇಕಂತ ಏನಿಲ್ಲ. ಅಂದರೆ ನಿಮ್ಗೆ ಹೇಳ್ತಾ ಒಂದು ಅಂದಾಜು ಅಂದರೆ ಸ್ವಲ್ಪ ಐಡಿಯಾ ಇರಲಿ, ಕ್ಲಾರಿಟಿ ಮೈಂಡಲ್ಲಿ. ಅಂದರೆ ನಮಗೆ ಈ ಸರ್ತಿ ಈಗ QR ಕೋಡ್ ಕೊಟ್ಬಿಡ್ತಾರೆ, ಇವಾಗ ಯೂಸ್ ಆಗುತ್ತಾ, ಇವಾಗ ಯೂಸ್ ಆಗಲ್ಲ. ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಬಿಡ್ತಾರೆ, ಅಂದರೆ ಆಪ್ಷನ್ ಎಂಟ್ರಿ ಮಾಡುವ ಒಂದು ಲಿಂಕ್ ಅಂತ ಬಿಡ್ತಾರೆ. ಓಕೆ, ಅದನ್ನು ದಾಖಲಿಸುವ ಲಿಂಕ್ ಅಂತ ಕೊಟ್ಟಾಗ ಆ ಒಂದು ಲಿಂಕ್ ಮೂಲಕ ನೀವು ಓಪನ್ ಮಾಡ್ಕೊಂಡಾಗ ಕೇದವರು ಯಾವ ರೀತಿ ಮಾಡೋಕ್ಕೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆ ಮೂಲಕ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಮಾಡೋದು, ಯಾವ ರೀತಿ ಒಂದು ಲೈವ್ ಡೆಮೋ ಮಾಡ್ತೀನಿ. ನಿಮಗೆ ಅದು ನೋಡಿದರೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಕೂಡ ನಿಮ್ಮ QR ಕೋಡ್ ಸದ್ಯಕ್ಕೆ ನೀವು ಹಂಗೆ ಇಟ್ಕೋರಿ, ಅಲ್ಲಿವರೆಗೂ ಯೂಸ್ ಆಗಲ್ಲ. ಅದಕ್ಕೆ ಸದ್ಯಕ್ಕೆ ನಿಮ್ಗೆ ಬೇಕು, ಅದು ಇಂಪಾರ್ಟೆಂಟು ಆಪ್ಷನ್ ಎಂಟ್ರಿಗೆ. ಓಕೆ, ಆ QR ಕೋಡ್ ಮೂಲಕ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆ್ಯಂಡ್ ಈ ಸರ್ತಿನೂ ಕೂಡ ನಿಮ್ಗೆ ಗೊತ್ತಿರುವಾಗೆ ಈಗ ಕಂಬೈಂಡ್ ಆಪ್ಷನ್ ಎಂಟ್ರಿ ಮಾಡ್ತಿರೋ ಕಂಬೈಂಡ್ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಬಟ್ ಹೋದ ವರ್ಷ ನಡೆದಕ್ಕಿಂತ ಸ್ವಲ್ಪ ಚೇಂಜಸ್ ಆಗ್ಬೋದು. ಹೋದ ಸತಿ ಏನು ಮಾಡಿದ್ರು ಅಂತಂದರೆ, ಮೊದಲು KCET ಓಕೆ KCET ಸ್ಟೂಡೆಂಟ್ಗೆ ಏನು ಮಾಡಿಬಿಟ್ರಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಟ್ಬಿಟ್ರು. ಅದರಲ್ಲಿ ನೀಟ್ ಸ್ಟೂಡೆಂಟ್ ಪಾರ್ಟಿಸಿಪೇಟೇ ಮಾಡಲಿಲ್ಲ. ಮೀನ್ಸ್ ಏನಂತಂದರೆ KCETಲಿ ಬರುವಂಥ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟನರಿ, ಫಾರ್ಮಸಿ, ನರ್ಸಿಂಗ್ ಈ ರೀತಿ ಎಲ್ಲನೂ ಕೂಡ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಓಕೆ, ಬಟ್ ನೀಟ್ ಸ್ಟೂಡೆಂಟ್ ಆಪ್ಷನ್ ಎಂಟ್ರಿ ಅವರು ಕೂಡ ಮಾಡಿದ್ರು. ಓಕೆ, ನೀಟ್ ಸ್ಟೂಡೆಂಟ್ ಮಾಡಿದ್ರೆ ಒಂದಿಷ್ಟು KCET ಕೂಡ ಬರ್ದಿರ್ತಾರೆ. ಸೊ ಹಂಗಾಗಿ ಏನು ಮಾಡಿದ್ರಿ, KCET ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಸ್ವಲ್ಪ ಡೌಟ್ಸ್ ಆಯ್ತು ಅದು. ಮತ್ತೆ ಬರ್ತಾರೆ ಮತ್ತೆ ನಮ್ಮ ನೀಟ್ ಬಿಡ್ತಾರೆ. ಈಗ ಫಸ್ಟ್ ರೌಂಡ್ ಮುಗಿದ್ರೆ KCET ನಮ್ಮ ನೀಟ್ ಅವ್ರು ಏನು ಮಾಡ್ಬೇಕಂತಂದ್ರು. ಸೊ ಹಂಗಾಗಿ ಏನು ಮಾಡುತ್ತೆ ಅಂತಂದರೆ, ಹೋದ ವರ್ಷ KCET ಮಸ್ಟ್ ಮಾಡಿದ್ರಿ, ಬಟ್ ಮಾಕ್ ಅಲಾಟ್ಮೆಂಟ್ ಕೂಡ ಬಿಟ್ಟರು. ಓಕೆ ಹೇಳ್ತೀನಿ ನೋಡಿ, ಮಾಕ್ ಅಲಾಟ್ಮೆಂಟ್ ಬಿಟ್ಟು ಆದ ನಂತರ ಅವಾಗ ಓಕೆ ರಿಯಲ್ ಅಲಾಟ್ಮೆಂಟ್ ಅಲ್ಲ, ಮಾಕ್ ಅಲಾಟ್ಮೆಂಟ್ ಅಂದರೆ ಒಂದು ಟ್ರಯಲ್. ಓಕೆ, ಇದು ಜಸ್ಟ್ ಒಂದು ಟ್ರಯಲ್ ಅಂತಂದರೆ ಇನ್ನೂ ಕೂಡ ಕನ್ಫರ್ಮ್ ಅಲ್ಲ, ಅದು ಜಸ್ಟ್ ಒಂದು ಟ್ರಯಲ್ ಥರ ಬಿಟ್ಟಂಗೆ. ಅಂದರೆ ಯಾವ ರೀತಿ ಮಾಡಿದ್ರೆ ನೀವು ಆಪ್ಷನ್ ಎಂಟ್ರಿ ಅಂತ ಗೊತ್ತಾಗಕ್ಕೆ ಒಂದು ಐಡಿಯಾ ಬರೋಕ್ಕೆ ಒಂದು ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಅದು ಬಿಟ್ಟಾದ ತಕ್ಷಣ ಅವಾಗ ವಾಪಸ್ ನೀಟ್ ಸ್ಟೂಡೆಂಟು ಕೂಡ ಏನು ಮಾಡಿದ್ದಾರೆ ಅಂತಂದರೆ, ಅವರು ಮೆಡಿಕಲ್, BDS, BMS ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟರು. ಓಕೆ, ಅಂದರೆ ಅವಾಗ KCET ಸ್ಟೂಡೆಂಟು ಕೂಡ ಆಪ್ಷನ್ ಎಂಟ್ರಿ ಮಾಡಿದರು ಒಂದು ತಿರ್ಗಾ. ಅಂತಂದರೆ ಇವಾಗ ಕೆಲವೊಂದಿಷ್ಟು ಹುಡುಗರು KCET ನೀಟ್ ಎರಡು ಕೂಡ ಬರೋದಕ್ಕಂತ ಅಂದರೆ ಬರೆದಿರ್ತಾರೆ ನೋಡ್ರಿ. ಅವಾಗ ಏನು ಮಾಡಿದ್ರು, ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅಂದರೆ ಪ್ರಿಯಾರಿಟಿ ಪೋಸ್ಟ್ಗೆ ಕೊಡ್ಕೊತಾರೆ. ಅಂತಂದರೆ MBBS, BMS, BDS ಅವನ್ನೆಲ್ಲ ಪೋಸ್ಟ್ಗೆ ಕೊಡ್ಕೊಂಡು ಆಮೇಲೆ ಇಂಜಿನಿಯರಿಂಗ್ ಈ ರೀತಿ ಕೊಡ್ಕೊತ ಹೋದಾಗ ಮತ್ತೆ ಇನ್ನೊಂದು ಟೈಮ್ ಮಾಕ್ ಅಲಾಟ್ಮೆಂಟ್ ಅಂತಂದರೆ ಹೋದ ಸರ್ತಿ ಏನಾಯ್ತು ಅಂತಂದರೆ 2 ಸರ್ತಿ ಹೇಳ್ತೀನಿ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡಿದ್ರು. ಬಟ್ ಈ ಸರ್ತಿ ಆ ರೀತಿ ಆಗಲಿಕ್ಕಿಲ್ಲ. ಯಾಕಂದರೆ ಈ ಸರ್ತಿ ಒಂದೇ ಟೈಮ್ ಅಂದರೆ ಒಂದೇ ಟೈಮ್ ಈ ಸರ್ತಿ ನೀಟ್ ಮತ್ತು KCET ಎರಡು ಕೂಡ ಕಂಬೈಂಡ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ ಒಂದು ಟೈಮ್ ಮಾಕ್ ಅಲಾಟ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಮತ್ತೆ ನಿಮಗೆ ಏನು ಮಾಡ್ತೀವಿ, ಇನ್ನೊಂದು ಟೈಮ್ ನಿಮಗೆ ರಿಅರೇಂಜ್ ಮಾಡೋಕ್ಕೆ ಅಥವಾ ಮಾಡಿಫೈ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತೀವಿ. ಅವು ಮಾಡ್ಕೊರಿ. ಆಮೇಲೆ ಫೈನಲ್ ಓಕೆ ಅಂತೀವಿ. ಫೈನಲ್ ಅಂತಂದರೆ ಇದು ಅಂತಿಮ ಒಂದು ಫಲಿತಾಂಶ ಪ್ರಕಟಣೆ ಫಸ್ಟ್ ರೌಂಡ್ ಬರ್ತದೆ, ರಿಸಲ್ಟ್ ಬಂದಂಗೆ. ಇದೇ ರೀತಿ ಆಗುತ್ತೆ ಈ ಸರ್ತಿ. ಯಾಕಂದರೆ ಹೋದ ವರ್ಷ ಯಾಕಾಯ್ತು ಅಂದರೆ ನಿಮಗೆ ಗೊತ್ತಿರಬೇಕು. ಯಾಕಂತಂದರೆ ಹೋದ ಸರ್ತಿ ಸ್ವಲ್ಪ ಸುಪ್ರೀಂ ಕೋರ್ಟ್ವರೆಗೂ ಹೋಗಿರ್ತಕ್ಕಂಥ ಕೇಸ್ಗಳು ಏನಾಯ್ತು ಅಂತಂದರೆ, ಇಯರಿಂಗ್ ಏನಂತಂದರೆ ಮುಂದಕ್ಕೆ ಹೋಗ್ಕೊಂತ ಭಾಳಷ್ಟು ದಿನಗಳ ಮುಂದಕ್ಕೆ ಹೋದು. ಸೊ ಹಂಗಾಗಿ ಕೇದವ್ರು ಏನು ಮಾಡಿದ್ರು, ಸ್ವಲ್ಪ KCET ಸ್ವಲ್ಪ ಮುಂದಕ್ಕೆ ತಳ್ಳೋಣ. ಓಕೆ, ಅಂದರೆ KCET ಸ್ಟೂಡೆಂಟ್ಗಾದರೂ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ, ಅದರ ಬಗ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ನಾಲೆಜ್ ಬರಲಿ ಅನ್ನೋಕ್ಕೋಸ್ಕರ 2 ಸರ್ತಿ ಆಪ್ಷನ್ ಎಂಟ್ರಿ ಮಾಡಿದರು. ಆ್ಯಂಡ್ 3ನೇ ಸರ್ತಿ ಆಪ್ಷನ್ ಎಂಟ್ರಿ ಮಾಡಿ ಆದ ನಂತರವೇ ಫೈನಲ್ ರಿಸಲ್ಟ್ ಬಂದಿರತಕ್ಕಂಥದ್ದು. ಓಕೆ ಸರ್, ಈ ಸರ್ತಿ ಆ ರೀತಿ ಆಗಲ್ಲ, ಅದೊಂದು ಗಮನದಲ್ಲಿ ಇಟ್ಕೋಬೇಕು ನೀವು. ಓಕೆ, ಆ್ಯಂಡ್ ಈಗ ಹೋದ ಸರ್ತಿ ಕೆಲವೊಂದಿಷ್ಟು ಏನು ಮಾಡಿದ್ರು ಅಂತಂದರೆ, ಕೆಲವೊಂದಿಷ್ಟು ಡೀಟೇಲ್ಸ್ ಕೊಡದೇ ಆಪ್ಷನ್ ಎಂಟ್ರಿ ಮಾಡಿದ್ರು. ಅದು ಅಂದರೆ 2-3 ಸರ್ತಿ ಮಾಡಿದರೂ ಸರಿತ ಒಂದು ಕ್ಲಾರಿಟಿ ಆಗಿರುವಂಥ ಒಂದು ಸೀಟ್ ಮೆಟ್ರಿಕ್ಸ್ ಕೂಡ ಎಲ್ಲನೂ ಕೂಡ ಲಭ್ಯ ಆಗಿದ್ದಲ್ಲ ಫಸ್ಟ್ ರೌಂಡಿಗೆ. ಬೇಕಾದರೆ ಹೋಗಿ ಒಂದು ಟೈಮ್ ಚೆಕ್ ಮಾಡ್ಕೋರಿ. ಬೇಕಾದರೆ ಹೋದ ಸರ್ತಿ ಎಲ್ಲ ಒಂದು ಕೋರ್ಸಸ್ ಕೂಡ ಸೀಟ್ ಮೆಟ್ರಿಕ್ಸ್ ಬಿಟ್ಟಿಲ್ಲ. ಓಕೆ, ಬೇಕಾದ್ರೆ ಹೋಗಿ ನೋಡ್ಕೋರಿ. ಆ್ಯಂಡ್ ಏನು ಮಾಡಿದ್ರು ಅಂತಂದರೆ, MCC ಬಿಟ್ಟ ತಕ್ಷಣ ಕೇದವ್ರು ಏನು ಮಾಡಿದ್ರು, ಶೆಡ್ಯೂಲ್ KCET ಸ್ಟೂಡೆಂಟ್ಗೆ ಬಿಟ್ಬಿಟ್ರು. ಇದು ನೀಟ್ ಸ್ಟೂಡೆಂಟ್ಗೆ ಗೊಂದಲ ಆಯ್ತು. ಈ ರೀತಿ ಗೊಂದಲ ಆಗೋಕ್ಕೆ ಯಾವುದೇ ರೀತಿ ಸಾಧ್ಯತೆ ಇಲ್ಲ. ಯಾಕಂದರೆ ಈ ಸರ್ತಿ ಡೈರೆಕ್ಟರ್ KA ಡೈರೆಕ್ಟರ್ ಕುಂತ ಏನು ಮಾಡ್ತಿದ್ದಾರೆ ಅಂದರೆ, ಅವರೇ ಬಂದುಬಿಟ್ಟು ನಿಮ್ಗೆ ಹೇಳ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡೋದು ಒಂದು ಡೀಟೇಲ್ಸಾಗಿ ಅವರೇ ಕೊಡ್ತಾ ಇರ್ತಾರೆ. ಅಂದರೆ ಈ ಸರ್ತಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಕ್ರಿಯೇಟ್ ಆಗಲ್ಲ. ಇದು ಒಂದು ಓಕೆ. ಆ್ಯಂಡ್ ಇನ್ನೂ ಒಂದೇನಂತ ಏನೆಲ್ಲ ಬದಲಾವಣೆ ಆಗಲ್ಲ ಅಂತಂದರೆ, ಫೀ ಸ್ಟ್ರಕ್ಚರ್ ಬಗ್ಗೆ ಜಾಸ್ತಿ ಆಗಲ್ಲ, ಇದೊಂದು ತಲೆಯಾಗಿ ಇಟ್ಕೋರಿ. ಆ್ಯಂಡ್ ರಿಮೈನಿಂಗ್ SNK ಕೋಟ ಸೀಟ್ ಬರುವಂಥ ಸೀಟ್ಗಳಿರ್ತವೆ, ಅವು ಕೂಡ ರಿಮೈನಿಂಗ್ ಸೇಮೇ ಇರ್ತವೆ. ಆ್ಯಂಡ್ ಗೊತ್ತಿರುವಾಗೆ ಇದು ಕೂಡ ಮೆರಿಟ್ ಬೇಸ್ಡ್. ಓಕೆ, ನಿಮ್ಮ ರ್ಯಾಂಕ್ ಬೇಸ್ಡೇ ಇದು ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಪ್ಯೂರ್ ಟ್ರಾನ್ಸ್ಪರೆಂಟ್, ಯಾವುದೇ ರೀತಿಯಾಗಿ ಮಧ್ಯವರ್ತಿಗಳ ಇಲ್ಲಿ ಕೆಲಸ ನಡೆಯೋದಿಲ್ಲ. ಓಕೆ, ಇದು ಒಂದು ಎಲ್ಲನೂ ಕೂಡ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನೆನ್ಪಿಡ್ಕೋರಿ.
ಆ್ಯಂಡ್ ನಿಮಗೆ ಚಾಯ್ಸ್ ಎಂಟ್ರಿಯಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗಲ್ಲ. ಆ್ಯಂಡ್ ಅಡ್ಮಿಷನ್ ಪ್ರೊಸೆಸಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆದರೂ ಆಗ್ಬೋದು. ಅಂದರೆ ಈಗ ಆನ್ಲೈನಲ್ಲೇ ಪೇ ಮಾಡ್ಬೋದು, ಅಂದರೆ ಕಾಲೇಜ್ಗೂ ಅಡ್ಮಿಷನ್ ಮಾಡ್ಬೋದು, ಆನ್ಲೈನಲ್ಲೇ ಮಾಡಿಸ್ಬೋದು ಅವರು, ಅಥವಾ ಕಾಲೇಜ್ಗೆ ಯಾವ ರೀತಿ ಅದೇ ರೀತಿಯನ್ನು ಮಾಡ್ಬೋದು. ಬಟ್ ಅಡ್ಮಿಷನ್ ಆರ್ಡರ್ ಕೂಡ ಅದು ಕೂಡ ಸೇಮೇ ಬರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ, ಅದು ಕೂಡ ಸೇಮ್ ಇರ್ತದೆ. ಚಾಲನ್ ಕೂಡ ಸೇಮ್ ಬರ್ತದೆ. ಈ ವೆರಿಫಿಕೇಷನ್ ಸ್ಲಿಪ್ ಅಷ್ಟೇ ಸ್ವಲ್ಪ ಚೇಂಜಸ್ ಆಗಿದೆ. ಆ್ಯಂಡ್ ಒಂದು ಒಳ್ಳೆ ಇನಿಷಿಯೇಟಿವ್ ಕೈ ಕಡೆ ಅಂತಂದರೆ ಈ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದಕ್ಕೆ ಏನಾದರೂ ರಿಸರ್ವೇಷನ್ ಏನಾದರೂ ಚೇಂಜಸ್ ಆಗಿದ್ದರೆ, ಅಂದರೆ ಇನ್ ಕೇಸ್ ತಪ್ಪಾಗಿತ್ತಂದರೆ ವಾಪಸ್ ತಿರ್ಗಾ ಚೇಂಜ್ ಮಾಡೋಕ್ಕೆ ನಿಮ್ಗೆ ಟೈಮ್ನ ಕೊಡ್ತಿದ್ದಾರೆ ಕೇಳಿದವರು. ಇದು ಒಂದು ಗುಡ್ ನ್ಯೂಸ್. ಯಾಕಂತಂದರೆ ಎಷ್ಟೋ ಹುಡುಗರು ರಿಸರ್ವೇಷನ್ನಿಂದನೇ ಸೀಟ್ ತೊಗೊಳ್ತಾ ಇರ್ತಾರೆ. ಅಂಥ ಹುಡುಗರು ಇದ್ದರೂ ಕೂಡ ಆಗಿರಲ್ಲ. ಅಂದರೆ ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗೆ ಅವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ಬೇಡ ಅಂತ ಬಿಟ್ಬಿಡ್ತಾರೆ. ಬಟ್ ಅವ್ರ ಹತ್ರ ಇರುತ್ತೆ, ಆದರೂ ಕೂಡ ಅವ್ರು ನಮ್ಮ ಕ್ಲೇಮ್ ಮಾಡ್ಕೋಬೇಕಂತಂದರೆ ಇವಾಗ ಇನ್ನೂ ಕೂಡ ಟೈಮ್ ಇರ್ತದೆ. ಕೆ ಬೋರ್ಡಿಗೆ ಅಂದರೆ ಕೆ ಸೆಂಟ್ರ್ ಹೋಗ್ಬಿಟ್ಟು, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಲ್ಲೇಶ್ವರಂ 18th ಕ್ರಾಸ್ಗೆ ಹೋಗ್ಬಿಟ್ರೆ ಅವರು ನಿಮಗೆ ಮಾಡಿಕೊಡ್ತಾರೆ. ಎಲ್ಲನೂ ಕೂಡ ಕ್ಲೇಮ್ ಇರುತ್ತೆ ಅಂತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಕರೆಕ್ಟಾಗಿ ನೋಡಿಕೊಂಡು ಅದು ಎಲ್ಲನೂ ಕೂಡ ಅಂದರೆ ಕ್ಲೇಮ್ ಮಾಡಿಕೊಡ್ತಾರೆ. ನಿಮಗೆ ರಿಸರ್ವೇಷನ್ ತೊಗೋಬೋದು ಅಲ್ಲೂ ಕೂಡ. ಓಕೆ, ಸೊ ಇದೆಲ್ಲನೂ ಕೂಡ ಏನಪ್ಪ ಅಂದರೆ ಕೈ ಕಡೆಯಿಂದ ಈ ಸರ್ತಿ ಯಾವುದು ಚೇಂಜ್ ಆಗ್ಬೋದು, ಆಗಲ್ಲ ಅಂತ ಹೇಳ್ತಾ ಇರೋದು. ಆ್ಯಂಡ್ ಇದೊಂದು ದೊಡ್ಡ ಕ್ವಶನ್ಸ್ ಕಾಣ್ತಿರೋದೇನಪ್ಪ ಅಂದ್ರೆ, ಈಗ ಎಕ್ಸಾಮ್ 3 ಅಂದರೆ PUC ಎಕ್ಸಾಮ್ 3 ಬರತಕ್ಕಂಥ ಸ್ಟೂಡೆಂಟ್ ಏನು ಮಾಡಬೇಕು ಅಂತಂದರೆ, ಎಕ್ಸಾಮ್ 1 and 2 ಬರ್ತಾರೆ ಏನು ಮಾಡ್ತಾರೆ, ಈಗ KCT ಆ್ಯಂಡ್ ನೀಟ್ ಪಾರ್ಟಿಸಿಪೇಟ್ ಮಾಡ್ತಾರೆ, ನಿಮ್ದು ಯಾವುದೇ ರೀತಿ ತೊಂದರೆ ಆಗಲ್ಲ. ಈಗ ಎಕ್ಸಾಮ್ 3 ಇದೆ, ಓಕೆ, PUC ಅಲ್ಲ, ಎಕ್ಸಾಮ್ 3 ಯಾರೆಲ್ಲ ಬರ್ತಿದ್ರು ಇವ್ರು ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ 3rd ರೌಂಡ್ KCTಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರು ವರ್ಷನೂ ಕೂಡ. ಈ ಸರ್ತಿನೂ ಕೂಡ ಅದೇ ರೀತಿ ಆಗ್ಬೋದು. ಅಥವಾ ಈಗ ಫಸ್ಟ್ ರೌಂಡ್ ಮುಗಿದ ತಕ್ಷಣ, ಅಂದರೆ ಫಸ್ಟ್ ರೌಂಡ್ ಮುಗಿಯೋಷ್ಟರಲ್ಲಿ ಏನಾದರೂ ಎಕ್ಸಾಮ್ 3 ಏನಾದರೂ ರಿಸಲ್ಟ್ ಬಂತಂದರೆ KCT ಎಕ್ಸಾಮ್ ಅಂದರೆ KCT ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡ್ತಾರೆ. ಕೇಳಿದವ್ರು ಬೆಟ್ರ್ ಅಂತಂದ್ರೆ ಸೆಕೆಂಡ್ ರೌಂಡ್ಗೆ ಬಿಟ್ಟರೆ ಚಲೋ. ಯಾಕಂದರೆ ಎಕ್ಸಾಮ್ 3 ಎಷ್ಟು ಹುಡುಗರು ಬರಿತಾ ಇರ್ತಾರೆ, ಅವ್ರಿಗೂ ಕೂಡ ಇರ್ತದೆ. ಓಕೆ, ಸೊ ಪಾಸ್ ಆದವರು ಕೂಡ ಮಾರ್ಕ್ಸ್ ಇಂಪ್ರೂವ್ ಮಾಡೋಕ್ಕೆ ಬರ್ತಿರ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಓಕೆ, KCT ಮಾಡ್ಬೋದು ನಾವು, ಹಂಗೆ ಎಕ್ಸಾಮ್ 3 ಬರ್ಕೊ ಅಂತಂದರೆ ಆ ರೀತಿ ಇರಲ್ಲ. ಎಕ್ಸಾಮ್ 3 ಬರೋರಿಗೆ ನಿಮಗೆ ಪಾರ್ಟಿಸಿಪೇಟ್ ಆಗಲ್ಲ, ಯಾಕಂದರೆ ನಿಮ್ಗೆ ಮಾರ್ಕ್ಸ್ ಡಿಫ್ರೆಂಟ್ ಆಗ್ತವೆ. ಸೊ ಹಂಗಾಗಿ ಎಕ್ಸಾಮ್ 3 ಬರ್ದಾಗಂಥ ಸ್ಟೂಡೆಂಟು ನೀವು ಡೈರೆಕ್ಟ್ 3rd ರೌಂಡ್ಗೆ ಹೋಗ್ತಿದ್ರೆ ಈ ಸರ್ತಿನ ಕೂಡ 3rd ರೌಂಡೇ ಬರ್ಬೋದು. ನಾನು ಅಂದರೆ ಹೇಳ್ತಿರೋದು, ಈಗ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಹೇಳ್ತೀನಿ, ಎಕ್ಸಾಮ್ 3 ಮುಗಿಯೋಕ್ಕೆ ಮುಂಚೆ, ಅದ್ರ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಏನಾದರೂ ಫಸ್ಟ್ ರೌಂಡ್ ಮುಗಿದ್ರೆ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ, ಅಂದರೆ ಸ್ಪಾಟ್ ರ್ಯಾಂಕ್ ಅಂತ ಕೊಟ್ಬಿಟ್ಟು ನೀವು ರ್ಯಾಂಕ್ ಅಂದರೆ ನಿಮ್ಮ ಒಂದು KCT ರಿಸಲ್ಟ್ ನೋಡ್ಕೋಬೋದು. ಅದ್ರ ಮೂಲಕ ನೀವು ವಾಪಸ್ ತಿರ್ಗಾ ನಿಮಗೂ ಒಂದು ಏನು ಮಾಡ್ಬೋದು, ನಿಮಗೆ ಈಗ ಹೇಳ್ತೇನೆ ನೋಡಿ, ಅದು ವೆರಿಫಿಕೇಷನ್ ಸ್ಲಿಪ್ಪು ಬಿಡ್ತಾರೆ, ಮತ್ತು ನೀವು ಕೂಡ 3rd ರೌಂಡ್ ಡೈರೆಕ್ಟೇ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ 3rd ರೌಂಡಿಗೆ ಇರ್ತದೆ. ಬಟ್ ಈ ಸರ್ತಿ ಸೆಕೆಂಡ್ ರೌಂಡ್ ಕೊಟ್ಟರೆ ಬೆಟರು. ನೋಡೋಣ ಕೇದವ್ರು ಏನೇನು ಹೇಳ್ತಾರೆ. ಅಂದರೆ ಮುಂದೆ ಬರುವಂತಹ ಕೆಲವೊಂದಿಷ್ಟು ಸ್ಟೆಪ್ಸ್ಗಳು ಏನದಾವ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಕಡೆಯಿಂದ ಒಂದು ಬ್ರೋಚರ್ ಬಿಡಬೇಕಿತ್ತು. ಯಾಕೆ ಅವಸರ ಮಾಡ್ತಿಲ್ಲ ಕೇದವ್ರು? ಇನ್ನೂ ಕೂಡ ನೋಡಿ, ನಿಮಗೆ ಸಡನ್ನಾಗಿ ಪಿ ಸ್ಟ್ರಕ್ಚರ್ ಬಿಡ್ಬೋದಿತ್ತು ಅವರು. ಓಕೆ, ಪಿ ಸ್ಟ್ರಕ್ಚರ್ ಅಂತೂ ಯಾವಾಗೂ ರೆಡಿ ಇರ್ತದೆ ಅವ್ರ ಹತ್ರ. ಓಕೆ, ಬಟ್ ಬ್ರೋಚರ್ ಬಿಡ್ಬೋದಿತ್ತು. ಯಾಕೆ ಅವಸರ ಮಾಡಿ ಬಿಡ್ತಿಲ್ಲ ಅಂತಂದರೆ, ಎಟ್ ಎ ಟೈಮು ಈ ಸರ್ತಿ ಕೂಡ ಕೌನ್ಸಿಲಿಂಗಲ್ಲಿ ಯಾಕೆ ಬದಲಾವಣೆ ಆಗ್ತಿಲ್ಲ ಅಂತಂದರೆ, MCC ನೀಟು KCT 3 ಕೂಡ ಅಂದರೆ ಒಂದೇ ದಾರಿಲಿ ಹೋಗಬೇಕು. ಅಂದರೆ ಅದೇನಂತಾರಲ್ಲ, ಸ್ಟೇಟ್ ಹೋಗ್ತಿದ್ರು ಕೂಡ ಒಂದೇ ರೇಂಜ್ಗೆ ಹೋಗಬೇಕು. ಅಂದರೆ ಆಚೆ ಈ ಕಡೆ ಏನಾದರೂ ಕೂಡ ಅಂತಂದರೆ ಸ್ಟೂಡೆಂಟ್ಗೆ ಪ್ರಾಬ್ಲಮ್ ಇದು. ಓಕೆ, ಅವ್ರು ಕೂಡ ಗೊತ್ತಾದ ಯಾವುದೇ ರೀತಿ ಸ್ಟೂಡೆಂಟ್ಗೆ ಮೋಸ ಆಗಬಾರ್ದು ಅಂತ ಕೂಡ ಆ ರೀತಿ ಮಾಡ್ತಿದ್ರೆ. ಓಕೆ, ಥ್ಯಾಂಕ್ ಯು. ಏನೇ ಆಗಲಿ, ವರ್ಷಕ್ಕಿಂತ ವರ್ಷಕ್ಕೆ ತಮ್ಮ ಒಂದು ಕೆಲಸ ಇಂಪ್ರೂವ್ಮೆಂಟ್ ಮಾಡ್ಕೊತ ಬರ್ತಾ ಇದೆ. ಅದು ಕೆಲವೊಂದು ಕೂಡ ಸ್ಲ್ಯಾಗನ್ನು ವ್ಯಕ್ತಪಡಿಸಬೇಕು. ಕೆಲವೊಂದು ಟೈಮ್ ಒಳಗೆ ನಾವೇ ಸಿಕ್ಕಾಬಿಟ್ಟೆ ಬೈತೀವಿ. ಬೇಕಾದ್ರೆ ಮುಂದೆ ನೋಡ್ತಾರೆ, ನಮ್ಮ ಚಾನಲ್ ನೋಡ್ತಾರೆ, ಬೇಕಾದರೆ ನಾವೇ ಬೈತಾ ಇರ್ತೀವಿ. ಯಾಕಂದರೆ ಹೇಳಿದ ಟೈಮಿಗೆ ಬಿಡಲ್ಲ. ಅದು ಒಂದು ಪೇಷನ್ಸ್ ಇರಲಿ ನಿಮ್ಗೆ. ಯಾಕಂದರೆ ಇವತ್ತೇ ಅಡ್ಮಿಷನ್ ಆಗಬೇಕು, ನಾಳೆನೇ ಅಡ್ಮಿಷನ್ ಆಗಬೇಕಂತಂದರೆ ಪ್ಲೀಸ್ ಅದನ್ನ ತೆಗೆದಾಕಿ. ಯಾಕಂದರೆ ಇನ್ನೂ ಸುಮಾರು ದಿನಗಳ ಕಾಲ ನೀವು KEದಲ್ಲಿ ಅದು KCT ಕೌನ್ಸಿಲಿಂಗಲ್ಲಿ ಇರ್ತೀರಾ. ಓಕೆ, ನೀಟ್ ಕೌನ್ಸಿಲಿಂಗಲ್ಲಿ ಇರ್ತೀರಾ. ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಓಕೆ, ಸರಿ. ಏನಾದರೂ ಬದಲಾವಣೆ ಆಯ್ತಪ್ಪ ಅಂತಂದರೆ ಚಿಕ್ಕ ಅಪ್ಡೇಟ್ಸ್ಗಳು ಕೂಡ ನಾನು ಹೇಳ್ತಾ ಇರ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ನೋಟಿಫಿಕೇಷನ್ ಆನ್ ಇಟ್ಕೊಂಡಿರಿ. ಓಕೆ, ಸರಿ, ಬಾಯ್.